ಅವತ್ತು ಅಮೆರಿಕದ ಅತಿ ಕರಾಳ ದಿನವಾಗಿತ್ತು. ಪ್ರಪಂಚದಲ್ಲೇ ಅತಿ ಶಕ್ತಿಶಾಲಿ ದೇಶ ಅಂದುಕೊಂಡಿದ್ದ ಅಮೆರಿಕನೇ ಇಂಥ ಪರಿಸ್ಥಿತಿ ಬಂದಿದ್ದು ನೋಡಿ ಬೇರೆ ದೇಶಗಳು ಶಾಕ್ ಆಗ್ತವೆ. Difficult moment for America. Today we've had a national tragedy. Two airplanes have crashed into the World Trade Center in an apparent terrorist attack on our country. I have spoken to the Vice President. What? The 737? What? The World Trade Center. Who are you talking to? Oh, God. Oh, my God. United 175, New York. We have some problems over here right now. We might have a hijack over here, two of them. Jules, this is Ryan. Listen, on an airplane that's been hijacked, and things will go well, and it's not looking good. I just want you to know I absolutely love you. I want ಅವತ್ತು ಗುರುವಾರ ಸೆಪ್ಟೆಂಬರ್ 9, 2001. ಆಗಷ್ಟೇ ಚಳಿಗಾಲ ಕೂಡ ನ್ಯೂಯಾರ್ಕಲ್ಲಿ ಸ್ಟಾರ್ಟ್ ಆಗಿತ್ತು. ಅವತ್ತು ನ್ಯೂಯಾರ್ಕ್ ಸಿಟಿ ತುಂಬ ಪ್ರಶಾಂತವಾಗಿತ್ತು. ಆ ಪ್ರಶಾಂತತೆನ ಅದಲು ಬದಲು ಮಾಡೋದಕ್ಕೆ ತುಂಬ ಸಮಯ ಬೇಕಾಗಲಿಲ್ಲ. ಅಮೇರಿಕದ ಬೂಸ್ಟೋನ್ ಏರ್ಪೋರ್ಟಿಂದ ಲಾಸ್ ಏಂಜಲ್ಸ್ಗೆ ಹೊರಡಬೇಕಿದ್ದ ಅಮೇರಿಕನ್ ಏರ್ಲೈನ್ಸ್ 11 ಎಂಬ ವಿಮಾನ 92 ಜನರನ್ನು ಹೊತ್ತು 7:59 ಆಕಾಶದ ಎತ್ತರಕ್ಕೆ ಹಾರುತ್ತೆ. ಆ ವಿಮಾನದಲ್ಲಿ 80 ಜನ ಪ್ರಯಾಣಿಕರು, ಮಿಕ್ಕ 11 ಜನ ವಿಮಾನ ಸಿಬ್ಬಂದಿಗಳಾಗಿದ್ದರು. ಆ 80 ಜನ ಪ್ರಯಾಣಿಕರಲ್ಲಿ 5 ಜನ ಪ್ರಯಾಣಿಕರ ವೇಷದಲ್ಲಿ ಬಂದಿದ್ದ 5 ಉಗ್ರರು ನಿಧಾನವಾಗಿ, ಅಂದರೆ ಟೇಕ್ ಆಫ್ ಆದ 15 ನಿಮಿಷದಲ್ಲಿ ವಿಮಾನವನ್ನು ತಮ್ಮ ಕಂಟ್ರೋಲ್ ತೆಗೆದುಕೊಳ್ತಾರೆ. ಅದರಲ್ಲಿ ಮುಖ್ಯವಾದವನು ಮಹಮ್ಮದ್ ಆತಾ. ಈತನಿಗೆ ವಿಮಾನವನ್ನು ಓಡಿಸಲು ಟ್ರೈನಿಂಗ್ ಕೂಡ ಆಗಿದ್ದು. ಪೈಲಟ್ಗಳಿದ್ದ ಕಾರ್ಪೆಟ್ನಲ್ಲಿ ಬಲವಂತವಾಗಿ ದೂರಿ ಪೈಲಟ್ನನ್ನು ಕೊಂದು ತಾನು ವಿಮಾನವನ್ನೇ ತನ್ನ ಕೈಗೆ ತೆಗೆದುಕೊಳ್ತಾನೆ. 100-degree left turn. ಅಲ್ಲಿಯವರೆಗೂ ಇದ್ದ ಬೂಸ್ಟೋನ್ ಏರ್ ಸೆಂಟ್ರಲ್ಗೆ ಕನೆಕ್ಟ್ ಆಗಿದ್ದ ರೇಡಿಯೋ ಲಿಂಕ್ 8:16 ಕಟ್ಟಾಗುತ್ತೆ. ರೇಡಿಯೋ ಲಿಂಕ್ ಕಟ್ಟಾದ ಅರ್ಧ ಗಂಟೆಯಲ್ಲಿ ಸರಿಯಾಗಿ 8:46 ನ್ಯೂಯಾರ್ಕ್ನ ವರ್ಲ್ಡ್ ಟ್ರೇಡ್ ಸೆಂಟರ್ನ 92-98ನೇ ಮಹಡಿಗೆ ವಿಮಾನ ಕ್ರ್ಯಾಶ್ ಆಗುತ್ತೆ. ಆಗಿನ ಪ್ರಧಾನಿಯಾಗಿದ್ದ ಜಾರ್ಜ್ ಬುಷ್ ಅವರು ಆವತ್ತು ಒಂದು ಸ್ಕೂಲ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅವರ ಸಹಚರ ಅವರ ಹತ್ರ ಬಂದು ಅಟ್ಯಾಕ್ ಬಗ್ಗೆ ಹೇಳ್ತಾರೆ. ಜಾರ್ಜ್ ಬುಷ್ ಅವರು ಇಂಜಿನ್ ಫೇಲ್ ಅಥವಾ ಪೈಲಟ್ಗೆ ಹಾರ್ಟ್ ಪ್ರಾಬ್ಲಮಿಂದ ಆಗಿರ್ಬೋದು ಅಂತ ಭಾವಿಸಿ ಅವರು ಸುಮ್ಮನಾಗ್ತಾರೆ. Small twin engine prop plane crashed into one of the towers of the World Trade Center. That's a horrible accident. ನಾರ್ತ್ ಟವರ್ ಕ್ರ್ಯಾಶ್ ಆದ 17 ನಿಮಿಷಕ್ಕೆ ಹೈಜಾಕ್ ಆಗಿದ್ದ ಮತ್ತೊಂದು ವಿಮಾನ ಸೌತ್ ಟವರ್ಗೆ ಕ್ರ್ಯಾಶ್ ಮಾಡ್ತಾರೆ. ಎರಡನೇ ತರಗತಿ ಮಕ್ಕಳ ಜೊತೆ ಮಾತುಕತೆಯಲ್ಲಿ ಇದ್ದ ಪ್ರಧಾನಿಗೆ
ಅವರ ಸಹಚರ ಹತ್ತಿರ ಬಂದು ಕಿವಿಯಲ್ಲಿ ಹೇಳ್ತಾರೆ, ಅಮೆರಿಕ ಈಸ್ ಅಂಡರ್ ಅಟ್ಯಾಕ್. ಆದರೆ ಪ್ರಧಾನಿ ಜಾರ್ಜ್ ಬುಷ್ ಮಾತ್ರ ಏನು ಮಾತಾಡದೆ 2ನೇ ತರಗತಿ ಮಕ್ಕಳ ಜೊತೆ ಮಾತಾಡುತ್ತಾ ಫೋಟೋ ತೆಗೆದುಕೊಳ್ತಾ And ಇರ್ತಾರೆ. so I waited. Try it again. Get ready for the beginning of that sentence. Get ready. ಅಷ್ಟರಲ್ಲಿ ಎಲ್ಲ ಮೀಡಿಯಾದವರು ವರ್ಲ್ಡ್ ಟ್ರೇಡ್ ಸೆಂಟರ್ನ ಟಿವಿಯಲ್ಲಿ ತೋರಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಉಗ್ರರು ಮತ್ತೆರಡು ವಿಮಾನಗಳನ್ನು ಹೈಜಾಕ್ ಮಾಡಿದರು. ಅದರಲ್ಲಿ ಒಂದಾದ ನ್ಯೂಯಾರ್ಕಿಂದ ಕ್ಯಾಲಿಫೋರ್ನಿಯಾ ಹೋಗುತ್ತಿದ್ದ ವಿಮಾನದಲ್ಲಿ 4 ಜನ ಉಗ್ರರಿದ್ದರೆ, ವಾಷಿಂಗ್ಟನ್ನಿಂದ ಲಾಸ್ ಏಂಜಲ್ಸ್ ಕಡೆ ಹೋಗ್ತಿದ್ದ ವಿಮಾನದಲ್ಲಿ 5 ಜನ ಉಗ್ರರಿದ್ದರು. ಈ 2 ವಿಮಾನಗಳು ತಮ್ಮ ದಾರಿ ಬದಲಾಯಿಸಿ ವಾಷಿಂಗ್ಟನ್ ಕಡೆ ಬರಲು ಸಿದ್ಧವಾಗುತ್ತೆ. ಲಾಸ್ ಏಂಜಲ್ ಕಡೆ ಹೊರಟಿದ್ದ ವಿಮಾನ ವಾಷಿಂಗ್ಟನ್ನಲ್ಲಿ ಇದ್ದ ಪವರ್ಫುಲ್ ಹೆಡ್ ಕ್ವಾರ್ಟರ್ಸ್ ಆದ ಪೆಂಟಗನ್ನ ಕ್ರ್ಯಾಶ್ ಮಾಡ್ತಾರೆ. Yeah, went into Pentagon. When it looks like Rescue engine 335. you're aware of the explosion. Yes, we're aware of the explosion. We heard that it was a plane down. Can you confirm? We're not positive, but we are responding from. ತಕ್ಷಣ ಎತ್ತೆತ್ತುಕೊಂಡ ಏರ್ಲೈನ್ಸ್ ಅವರು ಎಲ್ಲ ವಿಮಾನಗಳನ್ನು ಸ್ಥಗಿತಗೊಳ್ಳುತ್ತಾರೆ. ಟೇಕ್ ಆಫ್ ಆದ ವಿಮಾನಗಳನ್ನು ಹತ್ತಿರದ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡಲು ಆದೇಶ ಮಾಡ್ತಾರೆ. 9:59 ಕ್ರ್ಯಾಶ್ ಆದ ಟವರ್ಗಳಲ್ಲಿ ಒಂದಾದ ಸೌತ್ ಟವರ್ ಕ್ರ್ಯಾಶಿಂದ ಆದ ಡ್ಯಾಮೇಜಿಂದ ಆ ಬಿಲ್ಡಿಂಗ್ ಕುಸಿಯುತ್ತೆ. ಆಗ ಪ್ರತಿಯೊಬ್ಬರಿಗೂ ಇದ್ದ ಭಯ, ಹೈಜಾಕ್ ಆದ 4ನೇ ವಿಮಾನ ಎಲ್ಲಿ ಕ್ರ್ಯಾಶ್ ಮಾಡ್ತಾರೆ, ವೈಟ್ ಹೌಸಾ ಅಥವಾ ಅಮೇರಿಕ ರಾಜಧಾನಿನ? ಈ ಗೊಂದಲದಲ್ಲಿ ಇದ್ದವರಿಗೆಲ್ಲ ಒಂದು ಬಿಗ್ ಶಾಕನ್ನು ಆ ವಿಮಾನದಲ್ಲಿ ಇದ್ದ ಪ್ಯಾಸೆಂಜರ್ಗಳು ಕೊಡ್ತಾರೆ. ವಿಮಾನದಲ್ಲಿ ಇದ್ದ ಪ್ಯಾಸೆಂಜರ್ಗಳು ಮತ್ತು ಆ 4 ಜನ ಉಗ್ರರ ಜೊತೆ ಗಲಾಟೆ ಆಗುತ್ತೆ. ಆ ಉಗ್ರರ ಜೊತೆಗೆ ದೀರ್ಘವಾಗಿ ಫೈಟ್ ನಡೆಯೋ ಸಂದರ್ಭದಲ್ಲಿ ಆ ಫ್ಲೈಟ್ ಲ್ಯಾಂಡ್ ಕ್ರ್ಯಾಶ್ ಆಗುತ್ತೆ. ವಿಮಾನ ಒಂದು ಖಾಲಿ ಜಾಗದಲ್ಲಿ ಕ್ರ್ಯಾಶ್ ಆದ ಪರಿಣಾಮ ಅಲ್ಲಿ ವಿಮಾನದಲ್ಲಿ ಪ್ರಯಾಣಿಸುವವರನ್ನು ಬಿಟ್ಟು ಇನ್ಯಾವುದೇ ಪ್ರಾಣ ನಷ್ಟ ಆಗೋದಿಲ್ಲ. 10:28 ನಾರ್ತ್ ಟವರ್ ಕೂಡ ಭೂಮಿಗೆ ಕುಸಿಯುತ್ತೆ. ಈ ಎಲ್ಲ ಘಟನೆಗಳು ಸುಧಾರಿಸಿಕೊಳ್ಳುವಷ್ಟರಲ್ಲಿ ಮಧ್ಯಾಹ್ನವಾಗಿರುತ್ತೆ. ಆಗ ಈ ಅಟ್ಯಾಕ್ ಆದರಲ್ಲಿ ಈ ಅಟ್ಯಾಕ್ನಲ್ಲಿ 7,000 ಜನರಿಗೆ ಇಂಜುರಿ ಆಗಿದ್ದರೆ 3,000 ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ರು. ಈ ಅಟ್ಯಾಕ್ ಹಿಂದೆ ಯಾರು ಇದ್ದಾರೆ ಅಂತ ನೋಡಿದಾಗ ಅದು ಅಫ್ಘಾನಿಸ್ತಾನದ ಟೆರರಿಸ್ಟ್ ಗ್ರೂಪ್ನಲ್ಲಿ ಒಂದಾದ ಅಲ್ ಖೈದಾ ಟೆರರಿಸ್ಟ್ ಗ್ರೂಪ್ನ ಹೆಡ್ ಒಸಾಮಾ ಬಿನ್ ಲ್ಯಾಡನ್. ಮುಸ್ಲಿಂ ದೇಶಗಳ ನಡುವಿನ ಯುದ್ಧಗಳಲ್ಲಿ ಅಮೆರಿಕ ತಲೆ ತೋರಿಸುವುದು ಬಿನ್ ಲ್ಯಾಡನ್ಗೆ ಇಷ್ಟ ಇರಲಿಲ್ಲ. ಇದರ ಬಗ್ಗೆ ಅಮೆರಿಕಾಗೆ ತುಂಬ ಸಾರಿ ವಾರ್ನಿಂಗ್ ಕೊಟ್ಟರು ಕೂಡ ಅಮೆರಿಕ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇದಕ್ಕೆ ಕೋಪಗೊಂಡ ಬಿನ್ ಲ್ಯಾಡನ್ 98ರಲ್ಲಿ ಅಮೆರಿಕ ಮೇಲೆ ಯುದ್ಧ ಪ್ರಕಟಣೆ ಮಾಡ್ತಾನೆ. ಅದರಲ್ಲಿ ಒಂದು ಭಾಗನೇ 2001ರ ಈ ಅಟ್ಯಾಕ್ ಆಗಿತ್ತು. ಆದರೆ ಬಿನ್ ಲ್ಯಾಡನ್ ನನಗೂ ಈ ಅಟ್ಯಾಕ್ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಆಗ ಅಮೆರಿಕ ಜನ ಇದು ಸರ್ಕಾರದ ನಾಟಕ ಅಂತ ಅಂದುಕೊಂಡು ಸರ್ಕಾರದ ಮೇಲೆಯೇ ಅನುಮಾನ ಪಡ್ತಾರೆ. ಅಟ್ಯಾಕ್ ಆಗುತ್ತಿದ್ದರೂ ಪ್ರಧಾನಿ ಮಕ್ಕಳ ಜೊತೆಗೆ ಇದ್ದರೂ ಯಾವುದೇ ರಿಯಾಕ್ಷನ್ ಕೊಟ್ಟಿರಲಿಲ್ಲ. ಫ್ಲೈಟ್ ಹೈಜಾಕ್ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ನಿಲ್ಲಿಸೋಕ್ಕೆ ಯಾರೂ ಕೂಡ ಪ್ರಯತ್ನ ಮಾಡಿರಲಿಲ್ಲ. ಹಾಗೆ ಈ ಅಟ್ಯಾಕ್ ಬಗ್ಗೆ ಮಾಹಿತಿ ತಿಳಿದಿದ್ರೂ ಕೂಡ
ಯಾರೂ ಇದರ ಬಗ್ಗೆ ಮುನ್ನೆಚ್ಚರಿಕೆ ತಗೊಂಡಿರಲಿಲ್ಲ. ಇದಾದ 3 ವರ್ಷಗಳ ಬಳಿಕ 2004 ಎಲೆಕ್ಷನ್ ಸಮಯದಲ್ಲಿ ಒಂದು ವಿಡಿಯೋ ಟೇಪ್ ಬರುತ್ತೆ. ಅದರಲ್ಲಿ ಬಿನ್ ಲ್ಯಾಡನ್ 2001 ಅಟ್ಯಾಕ್ ನಾನೇ ಮಾಡಿದ್ದು ಅಂತ ಒಪ್ಪಿಕೊಳ್ತಾನೆ. ಬಿನ್ ಲ್ಯಾಡನ್ನ ಹಿಡಿಯೋಕ್ಕೆ ಅಮೆರಿಕ ಎಷ್ಟೋ ದೇಶದಲ್ಲಿ ವಾರ್ ಝೋನ್ ಮಾಡಿದರೂ ಕೂಡ ಸಿಕ್ಕಿ ಹಾಕಿಕೊಳ್ಳದ ಬಿನ್ ಲ್ಯಾಡನ್ 10 ವರ್ಷಗಳ ಬಳಿಕ ಪಾಕಿಸ್ತಾನದ ಅಬತಾಬಾದ್ನ ಮಿಲಿಟರಿ ಅಕಾಡೆಮಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಇರೋ ಒಂದು ಮನೆಯಲ್ಲಿ ಸಿಕ್ಕಿ ಹಾಕ್ಕೊಳ್ತಾನೆ. Tonight, I can report to the American people and to the world that the United States has conducted an operation that killed Osama bin Laden, the leader of Al-Qaeda, and a terrorist who's responsible for the murder of thousands of innocent men, women, and children.